200 ವರ್ಷಗಳ ಇತಿಹಾಸ ಹೊಂದಿರುವ ಧಾರವಾಡ ತಾಲೂಕಿನ ಗುಳೇದಕೊಪ್ಪದ ಶ್ರೀ ಈಶ್ವರ ದೇವರ ಪ್ರಥಮ ಶಿವರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಈ ಒಂದು ರಥೋತ್ಸವಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಿರುವುದು ವಿಶೇಷವಾಗಿದೆ. ಇನ್ನು ಶ್ರೀ ಕ್ಷೇತ್ರ ನಾಯನಗರದ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ ರಥೋತ್ಸವಕ್ಕೆ ಚಾಲನೆಯನ್ನ ಕೊಟ್ಟರು. ಗುಳೇದಕೊಪ್ಪ ಗ್ರಾಮದಲ್ಲಿ ಫೆಬ್ರವರಿ 12ರಿಂದ 16ರವರೆಗೆ ನಡೆದ ಅದ್ದೂರಿ ಜಾತ್ರೆ ಹಾಗೂ ಶಿವರಥೋತ್ಸವ ಇಂದು ಹೆಲಿಕಾಪ್ಟರ್ ಮೂಲಕ ರಥಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಮುಕ್ತಾಯಗೊಂಡಿದೆ. ಜಾತ್ರೆಗೆ ಜಿಲ್ಲೆಯ ವಿವಿಧ ಭಾಗದಿಂದ ಭಕ್ತರು ಭಾಗಿಯಾಗಿದ್ದರು. ಗ್ರಾಮ ತಳಿರು, ತೋರಣ, ರಂಗೋಲಿ ಬಿಡಿಸಲಾಗುತ್ತಿದೆ. ಇನ್ನು ಗ್ರಾಮದ ಸಂಪೂರ್ಣ ಮದವಣಗಿತ್ತಿಯಂತೆ ಸಿಂಗಾರಗೊಂಡಿರುವಂಥದ್ದು. ಖ್ಯಾತ ನಟ ಶರಣ, ಕನಸಿನ ರಾಣಿ ಮಾಲಾಶ್ರೀ ಭಾಗಿಯಾಗಿದ್ದರು. 5 ದಿನಗಳ ಕಾಲ ವಿವಿಧ ಮನರಂಜನೆ, ಸಾಂಸ್ಕೃತಿಕ ಹಾಗೂ ಹಾಸ್ಯ ಕಾರ್ಯಕ್ರಮಗಳು ಕೂಡ ಜರುಗಿದ್ದಾವೆ. ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಧಾರವಾಡ ತಾಲೂಕಿನ ಗುಳೇದಕೊಪ್ಪದ ಶ್ರೀ ಈಶ್ವರ ದೇವರ ಪ್ರಥಮ ಶಿವರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಈ ಒಂದು ರಥೋತ್ಸವಕ್ಕೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಿರುವುದು ವಿಶೇಷವಾಗಿದೆ. ಇನ್ನು ಶ್ರೀ ಕ್ಷೇತ್ರ ನಾಯನಗರದ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ ರಥೋತ್ಸವಕ್ಕೆ ಚಾಲನೆಯನ್ನ ಕೂಡ ಕೊಟ್ಟರು. ಗುಳೇದಕೊಪ್ಪ ಗ್ರಾಮದಲ್ಲಿ ಫೆಬ್ರವರಿ 12ರಿಂದ 16ರವರೆಗೆ ನಡೆದಂತಹ ಅದ್ದೂರಿ ಜಾತ್ರೆ ಹಾಗೂ ಶಿವರಥೋತ್ಸವ ಇಂದು ಹೆಲಿಕಾಪ್ಟರ್ ಮೂಲಕ ರಥಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮುಕ್ತಾಯಗೊಂಡಿದೆ. ಇನ್ನು ಜಾತ್ರೆಗೆ ಜಿಲ್ಲೆಯ ವಿವಿಧ ಭಾಗದಿಂದ ಭಕ್ತರು ಭಾಗಿಯಾಗಿದ್ರು. ಗ್ರಾಮದ ತಳಿರು, ತೋರಣ, ರಂಗೋಲಿಯನ್ನ ಬಿಡಿಸಲಾಗಿತ್ತು. ಇನ್ನು ಗ್ರಾಮ ಸಂಪೂರ್ಣವಾಗಿ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಖ್ಯಾತ ನಟ ಶರಣ, ಕನಸಿನ ರಾಣಿ ಮಾಲಾಶ್ರೀ ಕೂಡ ಜಾತ್ರೆಯಲ್ಲಿ ಭಾಗಿಯಾಗಿದ್ರು. 5 ದಿನಗಳ ಕಾಲ ವಿವಿಧ ಮನರಂಜನೆ, ಸಾಂಸ್ಕೃತಿಕ ಹಾಗೂ ಹಾಸ್ಯ ಕಾರ್ಯಕ್ರಮಗಳು ಕೂಡ ಜರುಗಿದ್ದಾವೆ. ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಗ್ತಾ ಇರುವಂತಹ ಜಾತ್ರಾ ಮಹೋತ್ಸವ ಶಿವರಥೋತ್ಸವ. ಇದು ಈಶ್ವರ ದೇವರ ಶಿವರಥೋತ್ಸವ ಧಾರವಾಡ ತಾಲೂಕಿನ ಗುಳೇದಕೊಪ್ಪದಲ್ಲಿ ನಡೆದಿರುವಂತಹ ಶಿವರಥೋತ್ಸವ. ಇದು ರಥೋತ್ಸವಕ್ಕೆ ನಿನ್ನೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನ ಮಾಡುವ ಮೂಲಕ ಒಂದ್ ರೀತಿಯಲ್ಲಿ ಜಾತ್ರೆಯನ್ನ ಮುಕ್ತಾಯ ಮಾಡಲಾಗಿದೆ. ಭಕ್ತರ ಸಮಾಗಮವೇ ಆಗಿತ್ತು ಈ ಜಾತ್ರೆಯಲ್ಲಿ.